ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ ಸಹಕಾರಿ ಸಂಘನಿ ಹುನಗುಂದದ 2023-24ನೇ ಸಾಲಿನ 104ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರದ ಉದ್ಘಾಟನಾ ಸಮಾರಂಭವು ದಿನಾಂಕ ಆಗಸ್ಟ್ 25, 2024ರಂದು ಹುನಗುಂದ ಪಟ್ಟಣದ ಶ್ರೀಮಹಾಂತೇಶ ಮಠದ ಸಭಾಂಗಣದಲ್ಲಿ ಶ್ರೀಗುರು ಮಹಾಂತ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಸಂಘದ ಅಧ್ಯಕ್ಷೆ ಶ್ರೀಮತಿ ಎಸ್. ಜಿ. ಹಂಚಿನಾಳರ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಾಧ್ಯಕ್ಷರಾದ ವಿವಾಯ್ ಪಾಟೀಲರ ಉಪಸ್ಥಿತಿಯಲ್ಲಿ ಜರುಗಿತು. ಈ ಒಂದು ಕಾರ್ಯಕ್ರಮದಲ್ಲಿ ಸಂಘದ ನಿರ್ದೇಶಕರಾದ ಎಸ್. ರಿವಕ್ಕರದರು ಪ್ರಾಸ್ತಾವಿಕ ಪರ ಹಾಗೂ ಅಧ್ಯಕ್ಷತೆ ವಹಿಸಿದ ಶ್ರೀಮತಿ ಎಸ್. ಜಿ. ಹಂಚಿನಾಳರು ಸಂಘದ ವಾರ್ಷಿಕ ವರದಿ ವಾಚನ ಮತ್ತು ಅಧ್ಯಕ್ಷೀಯ ಪರಮಾತುಗಳನ್ನಾಡಿ ಸಂಘವು ದಿನಾಂಕ ಏಪ್ರಿಲ್ 26, 1920ರಲ್ಲಿ 49 ಸದಸ್ಯರ ಸದಸ್ಯತ್ವ ಮತ್ತು ಕೇವಲ ₹345 ಷೇರುಬಂಡವಾಳದೊಂದಿಗೆ ಪ್ರಾರಂಭಗೊಂಡು ದಿನಾಂಕ ಮಾರ್ಚ್ 10, 1976ರಲ್ಲಿ ದಿವಂಗತ ಎಸ್.ಎಂ. ಗುರುಗಳ ನೇತೃತ್ವದಲ್ಲಿ ಸುವರ್ಣ ಮಹೋತ್ಸವ ಆಚರಿಸಿಕೊಂಡಿತು. ಸದ್ಯಪ್ರಸಕ್ತ ಸಾಲಿನಲ್ಲಿ ಸಂಘದ ದುಡಿಯುವ ಬಂಡವಾಳವು ₹15,08,523.51 ನಿವ್ವಳ ಲಾಭವು ₹9,36,801.81 ಸಾಲದ ಬಡ್ಡಿದರ ಪ್ರತಿಶತ 11% ಇದ್ದರೆ ಡಿವಿಡೆಂಡ್ ದರ ಪ್ರತಿಶತ 8% ಹಾಗೂ ಸದ್ಯ ಸಂಘದಲ್ಲಿ 303 ಸದಸ್ಯರಿದ್ದು ಸಾಲಗಳು ₹10,50,144 ಷೇರ ಬಂಡವಾಳವು ₹41,22,600 ಹಾಗೂ ನಿಧಿಗಳಲ್ಲಿ ₹2,03,01,324 90 ಸಂಗ್ರಹವಾಗಿದ್ದರೆ ಠೇವುಗಳಲ್ಲಿ ₹12,68,19,805 35 ಜಮೆಯಾಗಿದ್ದನ್ನು ಹಾಗೂ ಸಂಘದ ಹೊಸ ಕಟ್ಟಡದ ಕೆಲಸವನ್ನು ಪ್ರಾರಂಭಿಸಿದರ ಬಗ್ಗೆ ಹಾಗೂ ಇತರೆ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಸ್ತಾಪಿಸಿದರು. ನಂತರ ಈ ಸಂಘವು ಸ್ವಯಂ ಸದಸ್ಯತ್ವ ಪಡೆದ ಸದಸ್ಯರ ಸಹಕಾರ, ಹಿಂದಿನ ಸದಸ್ಯರ ಶ್ರಮದ ಫಲ ಮತ್ತು ಸಚಿವರ, ಶಾಸಕರ ಮಾರ್ಗದರ್ಶನದಿಂದ ಉತ್ತರೋತ್ತರವಾಗಿ ಬೆಳೆಯಲು ಸಹಕರಿಸಿದೆಲ್ಲ ಮಹಿಳೆಯರಿಗೆ ಧನ್ಯವಾದಗಳು ಅರ್ಪಿಸಿದರು. ನಂತರ ನಿವೃತ್ತ ಶಿಕ್ಷಕರಾದ ಬಿಡಿಕಂದಕೂರ ಎಆರ್ ನಡುವಿನ ಮನೆರು ತಮ್ಮ ಪ್ರೋತ್ಸಾಹಕ ನುಡಿಗಳನ್ನಾಡಿ ಪ್ರಸ್ತುತ ಸಂದರ್ಭದಲ್ಲಿ ಕನ್ನಡ ಶಾಲೆಗಳಲ್ಲಿ ಗಣನೀಯವಾಗಿ ಶಿಕ್ಷಕರ ಸಂಖ್ಯೆಯು ಕುಸಿತವಾಗಿದ್ದರಿಂದ ಈ ಸಂಘದ ಸದಸ್ಯತ್ವದಲ್ಲಿಯೂ ಸಹ ಕುಸಿತ ಕಾಣಿಸುವಂತಾಗಿದೆ. ಹಾಗಾಗಿ ಕನ್ನಡ ಶಾಲೆಗಳಲ್ಲಿ ಶಿಕ್ಷಕರ ಸಂಖ್ಯೆ ಹೆಚ್ಚಾಗುವಂತೆ ನೋಡಿಕೊಳ್ಳುವ ಜವಾಬ್ದಾರಿಯು ನಿಮ್ಮೆಲ್ಲರದಾಗಬೇಕೆಂದು ಕಿವಿಮಾತು ಹೇಳಿದರು. ನಂತರ ಶಿಕ್ಷಕರಾದ ಸಂಗಮೇಶ ಪಾಟೀಲ, ಆರ್.ಎಂ. ಮಾಸರೆಡ್ಡಿ, ಜೆಜಿಗಡೇದ ನೌಕರ ಸಂಘದ ಅಧ್ಯಕ್ಷರಾದ ಸಂಗಣ್ಣ ಹಂಡಿರು ಅತಿಥಿಗಳ ಪರ ಮಾತನಾಡಿ, ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಶಿಕ್ಷಕರು ತಮ್ಮ ಪ್ರಾಪಂಚಿಕ ಅಡಚಣೆ ಹಾಗೂ ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆಂದು ಸಾಲ ಪಡೆಯಲು ಎದುರಾಗುವ ಸವಾಲುಗಳನ್ನು ಅರ್ಥೈಸಿಕೊಂಡು ಕುಟುಂಬದಿನ್ನಿತರ ಅವಶ್ಯಕತೆಗಳಿಗೆ ಸಮಸ್ಯೆರಹಿತವಾದ ಮತ್ತು ಕಷ್ಟವಿಲ್ಲದ ಮಾರ್ಗಪೋಯೆಂದರೆ ನಾವು ಕಟ್ಟಿಕೊಂಡ ಸಂಘವಾಗಿದೆ. ಹಾಗಾಗಿ ಸಂಘವನ್ನು ಸಕಾರಾತ್ಮಕ ನೆಲೆಗಟ್ಟಿನಲ್ಲಿ ಇನ್ನಷ್ಟು ಮತ್ತಷ್ಟು ಪ್ರೋತ್ಸಾಹ, ಸಹಕಾರ ಬೇಕೆಂಬುದು ಸದ್ಯದ ಸದಸ್ಯರ ಸಂಖ್ಯೆಗಳು ಸಾರಿ ಹೇಳುತ್ತವೆ. ಹಾಗಾಗಿ ಆ ದಿಸೆಯಲ್ಲಿ ಶಿಕ್ಷಕ ಬಂಧುಗಳು ಕೈಜೋಡಿಸಬೇಕೆಂದು ಕರೆ ನೀಡಿದರು. ನಂತರ ಶ್ರೀಗಳು ಆಶೀರ್ವಚನ ನೀಡಿದರು. ಹಾಗೂ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಿಗೆ ಹಾಗೂ ಪ್ರತಿಭಾವಂತ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಹಾಗೂ ಕಾರ್ಯಕ್ರಮದಲ್ಲಿ ನಿರ್ದೇಶಕರಾದ ಶ್ರೀಮತಿ ಗೀತಾ ತಾರಿವಾಳರು ನಿರೂಪಿಸಿದರೆ, ದತ್ತಿನಿಧಿ ನೀಡಿದ ಸದಸ್ಯ ದಾನಿಗಳಾದ ಸಿದ್ದುಶೀಲವಂತರ, ಶಿವಾನಂದ ಸಜ್ಜನರ ಸೇರಿ ಇತರೆ ದಾನಿ ಸದಸ್ಯರು ಹಾಗೂ ಸಂಘದ ಎಲ್ಲ ನಿರ್ದೇಶಕರು ಮತ್ತು ಸಂಘದ ಕಾರ್ಯನಿರ್ವಹಣಾಧಿಕಾರಿ ಎಸ್.ಆರ್. ಡಂಬಳ ಮತ್ತು ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಈ ಸಂಘದ ಸದಸ್ಯರು 31/3/2023ಕ್ಕೆ 333 ಇದ್ದು ಈ ವರದಿ ವರ್ಷದಲ್ಲಿ
ಈಗ ದುಡಿಯುವ ಬಡ 15,78,05,523 ಇರುತ್ತದೆ. ಅದೇ ರೀತಿ ನಾವು ಈ ನಮ್ಮ ಸಂಘದಲ್ಲಿ ವಿವಿಧ ಸಾಲಗಳನ್ನು ಮಧ್ಯಮಾವಧಿ ಸಾಲ, ಮುದ್ರಲಿಖಿತ ಸಾಲ, ಸಂಚಿತ ಠೇವಣಿ ಸಾಲ, ಗುರು ಕ್ಯಾಶ್ ಸರ್ಟಿಫಿಕೇಟ್ ಸಾಲ, ಪ್ರಾವಿಡೆಂಟ್ ಫಂಡ್ಗಳ ಮೇಲಿನ ಸಾಲವನ್ನು ನಮ್ಮ ಷೇರುದಾರರಿಗೆ ಕೊಡಮಾಡ್ತೀವಿ. ಜೊತೆಗೆ ಈ ಅಂದ್ರೆ ನಮ್ಮ ಸಂಘದ ಈ ವರ್ಷದ ನಿವ್ವಳ ಲಾಭ 9,36,801 ರೂಪಾಯಿ ಮತ್ತು 79 ಪೈಸೆ ಆಗಿದ್ದು, ಸದರ ಲಾಭವನ್ನು ಕೋರ್ಟ್ ನಿಯಮ ನಂಬರ್ 61 ಪ್ರಕಾರ ನಿರ್ದೇಶಕ ಮಂಡಳಿಯು ದಿನಾಂಕ 23/7/2024 ಮಂಗಳವಾರ ಸಭೆಯಲ್ಲಿ ಕೆಳಗಿನ ಲಾಭ ವಿತರಣೆ ಮಾಡಿದ್ದು, ಅದಕ್ಕೆ ಸರ್ವಸಾಧಾರಣ ಸಭೆಯ ಅನುಮತಿಗಾಗಿ ಸಾದರಪಡಿಸಲಾಗಿದೆ. ಸರ್ವ ಸದಸ್ಯರು ಒಟ್ಟಿಗೆ ಕೊಡಬೇಕೆಂದು ಈ ಮೂಲಕ ತಮಗೆ ಆಶಿಸುವೆ, ಮುನ್ನಡೆಸಿದೆ. ಮಹಿಳೆಯರಿಗೂ ಉತ್ತಮ ಸೇವೆಯನ್ನು ನೀಡುತ್ತಾ ಬಂದಿರುವಂತಹ ಈ ಸಂಘವು ಇನ್ನೂ ನಮ್ಮ ಹೆಚ್ಚಿನ ರೀತಿಯಲ್ಲಿ ನಾವು ಈ ಸಂಘಕ್ಕೆ ಸೇವೆಯನ್ನ ಸಲ್ಲಿಸೋಣ ಮಾಡ್ತೀವಿ. ನಮ್ಮೆಲ್ಲ ಆಶಯದಂತೆ ನಮ್ಮ ಸಂಘದ ಕಟ್ಟಡವನ್ನು ನಿರ್ಮಿಸಲು ನಾವು ಪ್ರಾರಂಭಿಸಿದ್ದೇವೆ. ಅದಕ್ಕೆ ಸರ್ಕಾರ ಕೂಡ ನನಗೆ ಐತೆ 104 ವರ್ಷಗಳ ವ್ಯತಿಸಿದ ಈ ಒಂದು ಸೊಸೈಟಿ ಪ್ರಾರಂಭವಾಗಿ ಅವಾಗ ಒಂದು ಶಿಕ್ಷಕರಿಂದ ಹಿಡಿದುಕೊಂಡು ಅವಾಗ ನಾವು ಮೆಂಬರ್ ಆದಾಗ 600 ಸದಸ್ಯತ್ವವನ್ನು ಹೊಂದಿತ್ತು. ಈಗ ಕೇವಲ 360 ಬಂದಿದೆ. ಇದಕ್ಕೆ ಕಾರಣ ನಾವೇ. ಯಾಕಂದ್ರೆ ಶಿಕ್ಷಕರ ಸಂಖ್ಯೆ ಗಡಿಗೆ ಆಗಕ್ಕೆ ಹೋಗುವಂತೆ ನಮ್ಮ ಸೊಸೈಟಿಯ ಸದಸ್ಯತ್ವವು ಕೂಡ ಗಡಿಗೆ ಆಗಬೇಕು. ಇದಕ್ಕೆ ನಾವು ಮುಂದಿನ ದಿನಮಾನಗಳಲ್ಲಿ ಸರ್ಕಾರಿ ಶಾಲೆಗಳಿಂದ ನಮ್ಮ ಶಿಕ್ಷಕರ ಸಂಖ್ಯೆಗಳನ್ನು ಬೆಳೀತಾವೆ. ಶಿಕ್ಷಕರ ಸಂಖ್ಯೆ ನಮ್ಮ ಸೊಸೈಟಿಯ ಸದಸ್ಯತ್ವವನ್ನು ಬೆಳೀತೀವಿ. ಈ ರೀತಿಯಾಗಿ ನಾವು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯನ್ನು ಮಾಡ್ತಾ ನಮ್ಮ ಒಂದು ಸ್ವಹಿತಾಸಕ್ತಿಯನ್ನು ಬಯಸಿಕೊಳ್ಳುತ್ತಾ ಒಂದು ಈ ಸಂಘದ ಒಂದು ಏರಿಕೆಗಾಗಿ ಈ ಒಂದು ನಿರ್ದೇಶಕ ಮಂಡಳಿಯವರು ಹಾಗೂ ಅಧ್ಯಕ್ಷರು ಈ ಒಂದು ಸೊಸೈಟಿಯ ಒಂದು ಕಟ್ಟಡ ನಿರ್ಮಾಣ ಆಗುವ ಹಂತದಲ್ಲಿದೆ. ಈಗ ಅದಕ್ಕೆ ಈ ಒಂದು ಸೊಸೈಟಿಯ ಅಭಿವೃದ್ಧಿಗಾಗಿ ನಾವೇನಾದರೂ ಶ್ರಮಿಸೋಣ ಅಂತ ಹೇಳಿ ನಮ್ಮ ಶಿಕ್ಷಕರ ಭಾಗದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ವಹಿಸಿದ್ದು ಅಂತೇಳಿ ನಾನು ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ಕಷ್ಟ ಕಾಲದಲ್ಲಿ ಅವತ್ತಿನ ಕಾಲದಲ್ಲಿ ಕೇವಲ 50,000 ರೂಪಾಯಿ ಸಾಲ ಇತ್ತು ನಮ್ಮ ಸದಸ್ಯ ಆದಾಗ. ಆಮೇಲೆ 75,000. ತದನಂತರದಲ್ಲಿ ಹಂಗೆ ಈ ಸಾಲ ಹೇಗೆ ಏರಿ ಇವತ್ತು 10 ಲಕ್ಷ ರೂಪಾಯಿ ಸಾಲವನ್ನು ನೀಡುವಂತ ಒಂದು ಮಾತೃಕವಾಗಿ ಸೊಸೈಟಿ ಬಂದಿದೆ ಅಂದ್ರೆ ನಮ್ಮೆಲ್ಲ ಸದಸ್ಯರ ಶ್ರಮವೇ ಕಾರಣ. ಸಕಾಲದಲ್ಲಿ ಯಾವುದೇ ಕೌಟುಂಬಿಕ ತೊಂದರೆಗಳು ಬಂದಾಗ ಆಸರೆಯಾಗಿ ನಿಂತಿದ್ದು ಅಂದ್ರೆ ನಮ್ಮ ಸೊಸೈಟಿ ಅಂತ ನಾವು ಹೇಳ್ಬೋದು. ಅವತ್ತಿನ ಕಾಲದಲ್ಲಿ ದೊಡ್ಡ ಸಂಬಳನ 3,600 ಬರ್ತಿದ್ರೆ 2,000 ತಂದು ಕೊಡ್ತಿದ್ವಿ. ಆ 2,000 ರೂಪಾಯಿ ಸಲುವಾಗಿ ನಾವು ಹಗಲೆಲ್ಲ ರಿವಾರ್ಡ್ ಮಾಡ್ರಿ ಅಂತ ಹೇಳಿ ಇವತ್ತು ಕಾಲ ಇವತ್ತು ಅಷ್ಟರಲ್ಲಿ ಈಗಾಗಲೇ ಕೂಡ ಮಾಡ್ತಾ ಇದ್ದಾರೆ. ಈ ಮುಂದಿನ ಹೊಸ ಕಟ್ಟಡ ಕಟ್ಟುವಾಗ ₹1 ದೇಣಿಗೆ ಕೂಡ ನಾನು ಒಬ್ಬ ನಿವೃತ್ತ ಶಿಕ್ಷಕನಾಗಿ ಕೊಡುತ್ತೇನೆ. ಅದಕ್ಕೆ ಸಹಾಯ ಮಾಡಿ ಇವತ್ತು ಭವ್ಯವಾದ ಒಂದು ನಮ್ಮ ಶಿಕ್ಷಕರ ಅಭಿವೃದ್ಧಿಯನ್ನು ಪಡಿಸೋಣ. ಒಳ್ಳೆತನ ಮಾಡತಕ್ಕಂಥ ಸೊಸೈಟಿ ಯಾವಾಗ ಪ್ರಾಥಮಿಕ ಶಾಲಾ ಶಿಕ್ಷಕರ ಪಂಚಾಯತ್ ಸಹಕಾರಿ ಸಂಘ ಆದಂಥ ಪರವಾಗಿಲ್ಲ. ಯಾಕಂದ್ರೆ ನಾವು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಅಸಂಖ್ಯ ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡೆದುಕೊಡ್ಬೇಕಪ್ಪ ಅಂದ್ರೆ ಪಡೆದಾಡ್ತಕ್ಕಂಥ ಪರಿಸ್ಥಿತಿ ಎದುರಿಸಿದ್ದೀವಿ. ನೀವು ತರಲಿಕ್ಕೆ ಹೇಳ್ತಾರೆ. ಅದೇ ನಾವು ಅದೇ ರೀತಿ ಅವ್ರನ್ನ ತರಬೇಕಾದ್ರೆ ನಾವು ಸುಸ್ತಾಗಿ ಹೋಗ್ತೀವಿ. ಆ ಸೊಸೈಟಿಗಳು ಯಾವ ತಾಲೂಕಿನಲ್ಲಿ 3 ಸೊಸೈಟಿಗಳು ಕೇವಲ ಒಂದೇ ಒಂದು ಮಾಡಿದರೆ 2 ಜಾಮೀನುದಾರ ಸಹಿತ ನೀವು 10 ಲಕ್ಷ ರೂಪಾಯಿಗಳನ್ನ ಆರ್ಥಿಕವಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಇದೆ. ಅದು ನಾವೆಲ್ಲರೂ ಸಾಗಿಸಲೇಬೇಕು. ಯಾಕಂದ್ರೆ ನಾವು ಕೊಡ್ತಕ್ಕಂಥ ಸೊಸೈಟಿಗಳು ಇಲ್ಲ. 20 ಲಕ್ಷ ತಗೋರಿ, ಪುಷ್ಟಿ ತಗೋರಿ, ಅವ್ರು ಭಾಳ 2-3 ಲಕ್ಷ ಸೌಲಭ್ಯಗಳನ್ನು ಕೊಡ್ತಾರೆ. ಹಾಗಾಗಿ ನಾವು ಶಿಕ್ಷಕರ ಸಂಬಳದಲ್ಲಿ ನಮ್ಮ ಕನಸನ್ನು ಹೊತ್ತು ನೀಡುತ್ತೇವೆ. ನಾವು ಬೆಳೀಬೇಕಾಗಿದೆ. ಯಾಕಂದ್ರೆ ನಮಗೆ ಸಂಬಳ ಅಷ್ಟೇ ಇರಲಿ, ಬೇರೆ ವ್ಯವಸ್ಥೆಗಳು ಬೇರೆ ಸರ್ಕಾರಿ ಸಂಘಗಳು ನಮ್ಮ ಶಿಕ್ಷಕರ
ಈ ಒಂದು ಶತಮಾನವನ್ನ ಕಂಡಂತ ಒಂದು ಸಂಸ್ಥೆ ಇವತ್ತಿನ ದಿವಸ ಶಿಕ್ಷಕರ ಒಂದು ಕಷ್ಟ ಕಾಲದಲ್ಲಿ ಕೈ ಹಿಡಿದಂತ ಒಂದು ಸಂಸ್ಥೆ. ಈ ಸಂಸ್ಥೆಯ ಸಹಾಯವನ್ನು ಪಡೆದು ಬಹುತೇಕ ಒಂದು ತಾಲೂಕಿನ ಎಲ್ಲ ಶಿಕ್ಷಕರು ತಮ್ಮ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸ್ವಸ್ಥ ಕಟ್ಟಡಕ್ಕಾಗಿ ಹಾಗೂ ಇನ್ನಿತರ ಆಸ್ತಿಗಳನ್ನ ಖರೀದಿ ಮಾಡುವ ಸಲುವಾಗಿ ಸಾಲವನ್ನು ಪಡೆದುಕೊಂಡು ಆ ಮೂಲಕ ಅಭಿವೃದ್ಧಿಯನ್ನ ಶಿಕ್ಷಕರ ಅಭಿವೃದ್ಧಿಗೆ ಸಹಾಯಕವಾಗಿರ್ತಕ್ಕಂಥ ಒಂದು ಸಂಘ ಅನ್ನೋದನ್ನು ನಮ್ಮ ಒಂದು ತಾಲೂಕಿನ ಪತ್ತಿನ ಸಹಕಾರಿ ಸಂಘ ಹೆಮ್ಮೆಯಿಂದ ಹೇಳಬಹುದು. ಈ ಒಂದು ಸಂಘ ಈ ಒಂದು ವಿಡಂಬನೆಲ್ಲ ಸದಸ್ಯರ ಅದು ಶತಮಾನೋತ್ಸವವನ್ನ ಆಚರಿಸುವುದರೊಂದಿಗೆ ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಮ್ಮ ಶಿಕ್ಷಕರ ಪರವಾಗಿ ತುಂಬುವುದರಿಂದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸರ್, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಾವು 1 ಲಕ್ಷ 2 ಲಕ್ಷ ಸಾಲ ಪಡಿಬೇಕು ಅಂತ ಹೇಳಿ ಹೋದಾಗ ಸುಮಾರು ಕಾಗದಗಳಿಗೆ ಕಾಗದ ಹೊಂದಿಸ್ಬೇಕಪ್ಪ ಅಂತ ಹೇಳಿದ್ರೆ ಒಂದು 15 ದಿವಸ 1 ತಿಂಗಳಾಗುತ್ತೆ. ಅಷ್ಟು ದಾಖಲೆಗಳನ್ನು ಕೇಳಿದಾಗ ನಾವು ಸಲ್ಲಿಸಿದ ನಂತರವೇ ಸಾಲ ಕೊಡ್ತಾರೆ. ಆದರೆ ನಮ್ಮ ಸೊಸೈಟಿ ಒಳಗೆ ಹಾಗಾಗಲ್ಲ. ಈ ದೊಡ್ಡ ಸೂರಿಟಿ ಕೊಟ್ಟರೆ ಸಾಕು, ಒಂದು ಬಾಂಡ್ ಮೇಲೆ ಸುಮಾರು ಇವತ್ತಿನ ದಿನಮಾನದಲ್ಲಿ 10 ಲಕ್ಷ ರೂಪಾಯಿಗಳ ಸಾಲವನ್ನು ಕೊಡ್ತಾ ಇದ್ದಾರೆ. ಹಿಂದೆ ನಾನು ಅದರಲ್ಲಿ ಸಾಲ ಪಡೆಯಲಿಕ್ಕೆ ಬಹಳ ಕಷ್ಟ ಇತ್ತು. ಒಂದು ಕೆಲಸ ಮಾಡಬೇಕು, ಅಲ್ಲಿ ಕುಂತಾಗ ಶಿಕ್ಷಕರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಸಕಾಲಕ್ಕೆ ಏನು ಕೊಡಬೇಕು ಬರ್ತಕ್ಕಂಥದ್ದು ಅಷ್ಟೇ ನಿಷ್ಠುರತನದಿಂದ ನಾವು ಸಂಘಕ್ಕೆ ತುಂಬಿಸಿಕೊಡುವಂಥ ಒಂದು ವ್ಯವಸ್ಥೆ ಮಾಡಬೇಕು. ಪತ್ತಿನ ಸಹಕಾರ ಸಂಘ ಅಂತ ಮಾಡಿಕೊಂಡು ಈ ಸಂಘದ ಉದ್ದೇಶ ಏನು ಅಂತಂದ್ರೆ ಶಾಲಾ ಶಿಕ್ಷಕರು ಅವ್ರಿಗೆ ವ್ಯವಹಾರ ಗೊತ್ತಿರಂಗಿಲ್ಲ, ಶಾಲೆಗೆ ಕಲಿಸೋದು ಗೊತ್ತು ಮತ್ತು ಮುಂದೆ ಏನು ಗೊತ್ತಿರಂಗಿಲ್ಲ. ಅವರಿಗೆ ಭಾಳ ಮಂದಿ ಶಿಕ್ಷಕರು ಅವರಿಗೆ ಸಂಧಿ ಸಹಿತ ಅವ್ರು ಮಾಡಂಗಿಲ್ಲ, ಮನೆಯಾಗ ಮಾಡ್ತಾರೆ ಸಂಧಿ ಸಹಿತ. ಇನ್ನೂ ಕೆಲವು ಮಂದಿ ನೋಡೇನಿ ತಮ್ಮ ಪಟ್ಟಿ ತಗೊಂಡು ಮತ್ತು ಅವರ ಕಂಪ್ಯೂಟರ್ ಪಟ್ಟಿ ಅವ್ರಿಗೆ ಇಂಥ ಪಟ್ಟಿ ಅವ್ರ ಪ್ಯಾಂಟ್ ಶರ್ಟ್ ಅವ್ರ ಸೆಲೆಕ್ಷನ್ ಮಾಡ್ಕೊಂಡಾಗಿ ಅಷ್ಟೊಂದು ದೂರ ಬಂದಿರ್ತಾರೆ ಶಾಲಾ ಶಿಕ್ಷಕರು. ಅವರು ಕೇವಲ ಮಕ್ಕಳಿಗೆ ಕಲಿಸೋದು ಮತ್ತು ಅಧ್ಯಯನ ಮಾಡೋದು ಇದನ್ನ ಬಿಟ್ಟರೆ ಅವ್ರಿಗೆ ಇನ್ನೊಂದು ವ್ಯವಹಾರ ಏನೂ ಗೊತ್ತಿರಂಗಿಲ್ಲ. ಅಂಥ ಸಂದರ್ಭದಲ್ಲಿ ಜೀವನದೊಳಗೆ ಏನಾಗಿರ್ತದೆ ಅಂತಂದ್ರೆ ಕಷ್ಟಗಳು ಬರ್ತಿರ್ತಾರೆ. ಮತ್ತು ಶಾಲಾ ಶಿಕ್ಷಕರಿಗೆ ಪಗಾರವನ್ನು ಬಿಟ್ಟರೆ ಇಲ್ಲಿ ಯಾವುದೇ ಥರದ